वही बाहर चलो। बाहर चलो ऐसा। हाँ वही है, हिंदी इतना पता नहीं, मैं तेलुगु में बात करेगा। वीडियो बनाओगे आप? यार ये बिल्कुल गलत बात है। ರೈಲಲ್ಲಿ ಒಬ್ರು ಲೇಡಿ ಸ್ಮೋಕ್ ಮಾಡಿದ್ದು ಆ ವಿಡಿಯೋ ವೈರಲ್ ಆಗಿದ್ದು ಮತ್ತೆ ರೈಲ್ವೇಸ್ ಏನ್ ಹೇಳಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ನೋಡಿರ್ತೀರಲ್ವಾ. ಎಸಿ ಕೋಚ್ ನಲ್ಲಿ ಒಬ್ಬ ಮಹಿಳೆ ಸ್ಮೋಕ್ ಮಾಡ್ತಾ ಕೇಳೋಕ್ ಹೋದವ್ರ ಜೊತೆ ಜಗಳ ಮಾಡ್ತಾ ಇರೋದು. ಇದು ಈಗ ಇಂಡಿಯನ್ ರೈಲ್ವೇಸ್ ಗಮನಕ್ಕೂ ಬಂದಿದೆ. ಮೊದಲನೇದಾಗಿ ಏನಾಯ್ತು ಅಲ್ಲಿ ನೋಡಿ, ಇದು ವಿಶಾಖಪಟ್ನಂ ಗಾಂಧಿಧಾಮ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ನ ಎಸಿ ಕೋಚ್ ನಲ್ಲಿ ನಡೆದಿದ್ದು. ಆ ಮಹಿಳೆ ಸ್ಮೋಕ್ ಮಾಡ್ತಾ ಇದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಏನ್ ನಿನ್ ಟ್ರೇನ ಮತ್ತೆ ನನ್ ದುಡ್ಡಲ್ಲಿ ನಾನ್ ಸೇದೋದು ಅಂತ ಒಂಥರ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಾರೋ ವಿಡಿಯೋ ಮಾಡ್ತಾ ಇದ್ರೆ ಡಿಲೀಟ್ ಮಾಡು, ಬೇಕಿದ್ದೆ ಪೊಲೀಸ್ ಕರಿ ಅಂತ ಸವಾಲು ಬೇರೆ ಹಾಕಿದ್ದಾರೆ. ಎರಡನೇದಾಗಿ ಈ ವಿಡಿಯೋ ಇದೆಯಲ್ಲ ಎಕ್ಸ್ ಅಲ್ಲಿ, ಅಂದ್ರೆ ಮೊದಲು ಟ್ವಿಟರ್ ಅಂತಿತ್ತಲ್ಲ, ಅಲ್ಲಿ ಸಖತ್ ವೈರಲ್ ಆಯ್ತು. ಜನಕ್ಕೆಲ್ಲ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಎಷ್ಟೋ ಜನ ಇಂಡಿಯನ್ ರೈಲ್ವೇಸ್ ನ ಟ್ಯಾಗ್ ಮಾಡಿ ಬೇಗ ಆಕ್ಷನ್ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ದಾರೆ. ಫೈನಲಿ ರೈಲ್ವೇಸ್ ಏನ್ ಹೇಳಿದೆ, ಅವರ ಅಫಿಷಿಯಲ್ ರೈಲ್ವೆ ಸೇವಾ ಹ್ಯಾಂಡಲ್ ಇದೆಯಲ್ಲ, ಅವ್ರು ಹೇಳಿದ್ದಾರೆ, ಓಕೆ ನಾವಿದನ್ನ ಗಮನಿಸಿದ್ದೀವಿ, ಆಕ್ಷನ್ ತಗೊಳ್ಳೋಕೆ ಸಂಬಂಧಪಟ್ಟ RPF ಅಧಿಕಾರಿಗಳಿಗೆ ತಿಳಿಸಿದೀವಿ ಅಂತ. ನೆನಪಿರ್ಲಿ, ರೈಲ್ವೆ ಆಕ್ಟ್ ಪ್ರಕಾರ ಟ್ರೈನ್ ಒಳಗೆ ಸ್ಮೋಕ್ ಮಾಡೋ ಹಾಗಿಲ್ಲ. ಇದು ಸೇಫ್ಟಿಗೂ ಸರಿ ಇಲ್ಲ, ಬೇರೆಯವರಿಗೂ ತೊಂದರೆ ಅಲ್ವಾ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಫೈನ್ ಹಾಕ್ತಾರೆ, ಕಾನೂನು ಕ್ರಮನೂ ಆಗಬಹುದು. ಸೊ ಈ ಕೇಸ್ ನೋಡಿದ್ರೆ ಗೊತ್ತಾಗುತ್ತೆ ಟ್ರೈನ್ ಅಲ್ಲಿ ರೂಲ್ಸ್ ಫಾಲೋ ಮಾಡೋದು ಎಷ್ಟು ಮುಖ್ಯ ಮತ್ತೆ ರೈಲ್ವೇಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ.